ಬೆಂಗಳೂರಿನ ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಟೀಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆ ಮುಜುಗರದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಈ ಮಧ್ಯೆ ಮತ್ತೊಂದು ಘಟನೆ ನಡೆದಿರೋದು. ಪೊಲೀಸರೇ ರಾಬರಿ ಮಾಡಿಸಿದ್ದಾರೆ ಅನ್ನುವಂತ ಆರೋಪ. ಡ್ರಗ್ ಪೆಡ್ಲರ್ಗಳನ್ನ ಕೂಡಿ ಹಾಕಿಸಿ ಅವರಿಂದ ರಾಬರಿ ಪೊಲೀಸರೇ ಮಾಡಿಸಿದ್ದಾರೆ. ಮಡಿವಾಳದ ಖಾಸಗಿ ಹೋಟೆಲ್ ಒಂದರಲ್ಲಿ ಇಬ್ಬರನ್ನ ಕೂಡಿಟ್ಟು ಹಿಂಸೆ ಕೊಟ್ಟು ಅವರಿಂದ ಲಕ್ಷಾಂತರ ರೂಪಾಯಿ ದರೋಡೆ ಮಾಡಿಸಿದ್ದಾರೆ. ಪೊಲೀಸರೇ ಮುಂದೆ ನಿಂತು. ಮಡಿವಾಳ ಪೊಲೀಸರ ತನಿಖೆ ವೇಳೆ ಇನ್ಸ್ಪೆಕ್ಟರ್ ಲಿಂಕ್ ಪತ್ತೆಯಾಗಿದೆ. ರಾಬರಿ ಕೇಸಲ್ಲಿ ಇನ್ಸ್ಪೆಕ್ಟರ್ ಸೂಚನೆ ಮೇರೆಗೆ ಉಪೇಂದ್ರ ಮತ್ತು ಕುಮಾರ್ ಎಂಬ ಇಬ್ಬರು ಡ್ರಗ್ ಪೆಡ್ಲರ್ಗಳು ರಾಬರಿ ಮಾಡಿದ್ದಾರೆ. ಸದ್ಯ ಸಿಐಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ಸ್ಪೆಕ್ಟರ್ ಕುಮಾರ್ ಮತ್ತು ಉಪೇಂದ್ರ ಇಬ್ಬರು ಅರೆಸ್ಟ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಎಸ್ಕೇಪ್ ಆಗಿದ್ದಾರೆ. ಮೊನ್ನೆ ತಾನೇ ನಿಮಗೆ ನೆನಪಿರಬಹುದು, ರಾಜಸ್ಥಾನದಲ್ಲಿ ಲಂಚ ತೆಗೆದುಕೊಂಡು ಬೆಂಗಳೂರಿನ ಪೊಲೀಸರು ಸಿಕ್ಕಾಕೊಂಡ್ರು. ರಾಷ್ಟ್ರ ಮಟ್ಟದಲ್ಲಿ ಮುಜುಗರದ ಸನ್ನಿವೇಶ ಕರ್ನಾಟಕದ ಪೊಲೀಸರಿಗೆ. ಈಗ ಮತ್ತೊಂದು ಕೇಸು, ರಾಬರಿ ಕೇಸಲ್ಲಿ ಇನ್ಸ್ಪೆಕ್ಟರ್ ಹೆಸರು ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ಇನ್ಸ್ಪೆಕ್ಟರ್ ಒಬ್ಬರು ಇಬ್ಬರು ಯುವಕರನ್ನ ರಾಬರಿ ಮಾಡಿಸಿರುವಂತಹ ಒಂದು ಘಟನೆ ನಗರದ ಮಡಿವಾಳದಲ್ಲಿ ನಡೆದಿರುವಂತದ್ದು. ಇದೀಗ ನಾವು ಘಟನಾ ಸ್ಥಳದಲ್ಲಿದ್ದೀವಿ. ಇದೀಗ ನಮ್ಮ ಕ್ಯಾಮರಾ ಪರ್ಸನ್ ಸತ್ಯನ್ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದ್ದಾರೆ. ವೆಸ್ಟರ್ನ್ ಕೀಸ್ ಅಂತ ಅಂದ್ಬಿಟ್ಟು, ಅಂದ್ರೆ ಇದು ಈ ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ, ಈ ಜಂಕ್ಷನ್ ನ ಪಕ್ಕದಲ್ಲೇ ಇರುವಂತಹ ಒಂದು ಹೋಟೆಲ್ ಆಗಿರುವಂತದ್ದು. ಇಲ್ಲಿ ಕೇರಳ ಮೂಲದ ಯುವಕರು ಇಬ್ಬರನ್ನ ಕರೆಸಿ ಆ ಯುವಕರನ್ನ ಖಾಸಗಿ ವ್ಯಕ್ತಿಗಳ ಮೂಲಕ, ಅಂದ್ರೆ ಉಪೇಂದ್ರ ಮತ್ತೆ ಕುಮಾರ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳ ಮೂಲಕ ಇನ್ಸ್ಪೆಕ್ಟರ್ ಅಂದ್ರೆ ಸಿಐಡಿಯ ಇನ್ಸ್ಪೆಕ್ಟರ್ ಒಬ್ರು ಇಬ್ಬರು ಯುವಕರನ್ನ ಬಳಸಿ ಒಂದು ರಾಬರಿಯನ್ನ ಮಾಡಿಸಿರುವಂತದ್ದು. ಅಂದ್ರೆ ಯಾವ ವಿಚಾರಕ್ಕೆ ಏನು ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ. ಒಟ್ಟಿನಲ್ಲಿ ಕೇರಳ ಮೂಲದ ಇಬ್ಬರು ಯುವಕರನ್ನ ರಾಬರಿ ಮಾಡಿಸಿರುವಂತದ್ದು. ಈ ಒಂದು ಹೋಟೆಲ್ನಲ್ಲಿ ಆ ಯುವಕರು ಬಂದಿರ್ತಾರೆ, ವೆಸ್ಟರ್ನ್ ಕೀಸ್ ಹೋಟೆಲ್ನಲ್ಲಿ ತಂಗಿರ್ತಾರೆ. ಈ ವೇಳೆ ಬಂದು ನಿನ್ನೆ ರಾತ್ರಿ ಒಂದು ರಾಬರಿಯನ್ನ ಮಾಡಿಸಿದ್ದಾರೆ. ಇಮಿಡಿಯೇಟ್ಲಿ ಯುವಕರು ಕೂಡ ಮಡಿವಾಳ ಪೊಲೀಸ್ ಸ್ಟೇಷನ್ ಏನಿದೆ ಆ ಪೊಲೀಸ್ ಸ್ಟೇಷನ್ಗೂ ಕೂಡ ಒಂದು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಇಮಿಡಿಯೇಟ್ಲಿ ಪೊಲೀಸರು, ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಎಸ್ಕೇಪ್ ಕೂಡ ಆಗಿರುವಂಥದ್ದು. ಆ ಇಬ್ಬರು ಖಾಸಗಿ ವ್ಯಕ್ತಿಗಳನ್ನ ಬಿಟ್ಟು ಸಿಐಡಿಯ ಇನ್ಸ್ಪೆಕ್ಟರ್ ಒಬ್ರು ಅದೇ ವೆಹಿಕಲ್ ಅಲ್ಲಿ ಓನ್ ಸರ್ಕಾರಿ ವೆಹಿಕಲ್ ಅಲ್ಲೇ ಬಂದು ರಾಬರಿಯನ್ನ ಮಾಡುವಂತ ಸಂದರ್ಭದಲ್ಲಿ ಯಾವಾಗ ಪೊಲೀಸರು ಎಂಟ್ರಿ ಕೊಡ್ತಾರೋ ಅವಾಗ ಇನ್ಸ್ಪೆಕ್ಟರ್ ಕೂಡ ಗಾಡಿಯನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿರುವಂಥದ್ದು. ಸದ್ಯಕ್ಕೆ ಗಾಡಿಯನ್ನು ಕೂಡ ಅಂದ್ರೆ ವೆಹಿಕಲ್ ಏನಿದೆ ಬೊಲೋರೋ ಜೀಪ್, ಒಂದು ಜೀಪನ್ನು ಕೂಡ ಮಡಿವಾಳ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಇಲ್ಲಿ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಆಲ್ರೆಡಿ ಫೊರೆನ್ಸಿಕ್ನ ವಿಧಿವಿಜ್ಞಾನದ ತಜ್ಞರೇನಿದ್ದಾರೆ ಇಲ್ಲಿ ಬಂದು ಎಲ್ಲ ರೀತಿಯಂತಹ ಒಂದು ಕಾನೂನಾತ್ಮಕ ಪ್ರೊಸೀಜರು ಮತ್ತೆ ಮಹಜರು ಪ್ರಕ್ರಿಯೆಯನ್ನು ಕೂಡ ಇದೀಗ ಮುಗಿಸ್ಕೊಂಡಿರುವಂಥದ್ದು. ಆ ಇನ್ಸ್ಪೆಕ್ಟರ್ ಇಬ್ಬರು ಖಾಸಗಿ ವ್ಯಕ್ತಿಗಳ ಮೂಲಕ ಯುವಕರನ್ನ ರಾಬರಿ ಮಾಡಿಸಿರುವಂಥದ್ದು. ಈ ಬಗ್ಗೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಹೆಚ್ಚಿನ ಇನ್ವೆಸ್ಟಿಗೇಷನ್ ಅನ್ನ ಇಲ್ಲಿನ ಮಡಿವಾಳ ಪೊಲೀಸರೇನಿದ್ದಾರೆ ಅವರು ಸದ್ಯಕ್ಕೆ ನಡೆಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.